ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಕೀಮಾ ಪಾವ್. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮೊದಲಿಗೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು. ಕೊಚ್ಚಿದ್ರೂ ಪರವಾಗಿಲ್ಲ. ಈ ವಿಡಿಯೋನ ಫುಲ್ ನೋಡಿದ್ರೆ ಮಾತ್ರ ಈ ರೆಸಿಪಿ ಫುಲ್ ಹೇಗೆ ಮಾಡೋದು ಅಂತ ಗೊತ್ತಾಗೋದು. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಳಿ. ಆಮೇಲೆ ನಾನೀಗ ಚಿಕನ್ ಬ್ರೆಸ್ಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದ ಮೂಳೆ ಇರೋದಿಲ್ಲ. ಅದನ್ನು ಚೆನ್ನಾಗಿ ಕೊಚ್ಚಬೇಕು. ಸಣ್ಣದಾಗಿ ರುಬ್ತೀವಲ್ಲ ಕೀಮಾಗೆ, ಆದರೆ ರುಬ್ಬೋದು ಬೇಡ. ಅದೇ ರೀತಿ ಸಣ್ಣದಾಗಿ ಕೊಚ್ಚಿದ್ರೆ ಸಾಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕೊಚ್ಚಿ ಇಟ್ಕೊಳ್ಳೋಣ. ಈಗ ಚಿಕನ್ ಕೀಮಾಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಈಗ ಚೆನ್ನಾಗಿ ಕೊಚ್ಚಿಡ್ಕೊಂಡಿರುವಂಥ ಚಿಕನನ್ನು ಹಾಕಿ ಚೆನ್ನಾಗಿ ಗೋಲ್ಸ್ಕೋಬೇಕು. ಚಿಕನ್ ಎಲ್ಲ ಬೇಯಬೇಕು ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ಪೂನ್ ಖಾರದ ಪುಡಿ, ಒಂದು ಸ್ಪೂನ್ ಧನಿಯಾ ಪುಡಿ, ಚಿಟಿಕೆ ಅರಿಶಿಣವನ್ನು ಸೇರಿಸಿ
ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಸ್ವಲ್ಪ ಟೊಮೆಟೊ ಸಾಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಸೋಯಾ ಸಾಸ್ನ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಹುಳಿ ಬಂದ್ಬಿಡುತ್ತೆ. ಸ್ವಲ್ಪ ಗರಂ ಮಸಾಲೆ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಪ್ಯಾಟಿ ರೆಡಿ ಆಗುತ್ತೆ. ಪಾವ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ನೋಡೋಣ. ಪಾವ್ ಬನ್ ಅಂತ ಕೇಳಿದ್ರೆ ಬೇಕ್ರಿಗಳಲ್ಲಿ ಸಿಗುತ್ತೆ. ನಾನು ಅದೇ ರೀತಿಯಾದ ಬನ್ನನ್ನು ತಗೊಂಡು 2 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಮಯೋನೀಸ್ನ ಬ್ರೆಡ್ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಬಂದು ಹಾಟ್ ಟೊಮ್ಯಾಟೊ ಸಾಸ್, ಅದನ್ನು ಕೂಡ ಬ್ರೆಡ್ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಂತರ ಮೊದಲೇ ನಾವು ಮಾಡಿಟ್ಕೊಂಡಿರುವಂಥ ಚಿಕನ್ ಕೀಮಾನ ಆ ಬ್ರೆಡ್ ಮೇಲೆ ಚೆನ್ನಾಗಿ ಹಾಕ್ಕೊಳ್ಳಿ. ಮೇಯ್ನ್ ಟೇಸ್ಟ್ ಬರೋದೇ ಸ್ಟಫಿಂಗಿಂದ, ಹಾಗಾಗಿ ಸ್ಟಫಿಂಗ್ನ ಚೆನ್ನಾಗಿ ಮಾಡ್ಕೋಬೇಕು. ಮತ್ತು ಸ್ಟಫಿಂಗ್ ಚೆನ್ನಾಗಿ ಇದ್ದರೆ ಮಾತ್ರ ನಿಮಗೆ ತಿನ್ನೋಕೆ ಅನಿಸೋದು. ಈಗ ನೋಡಿರ್ತೀರ ಕೆಲವು ಪಫ್ಗಳಲ್ಲೆಲ್ಲ ಏನೂ ಸ್ಟಫಿಂಗೇ ಇರೋದಿಲ್ಲ, ಅದೆಲ್ಲ ತಿನ್ನೋಕ್ಕೆ ಆಗಲ್ಲ. ಈಗ ಕೀಮಾ ಮೇಲೆ ಚೀಸ್ದು ಸ್ಲೈಸ್ನ ಹಾಕೊಳ್ಳೋಣ. ಅದ್ರ ಮೇಲೆ ಈರುಳ್ಳಿಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಅದ್ರ ಮೇಲೆ ಟೊಮ್ಯಾಟೊನ ಹಾಕ್ಕೊಳ್ಳಿ. ನಿಮಗೆ ಚೀಸ್ ಬಸ್ಟ್ ಬೇಕು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಚೀಸ್ನ ಮೇಲ್ಗಡೆ ಹಾಕ್ಕೊಳ್ಳಿ. ಈ ಚೀಸ್ ಹೆಸರು ಬಂದು ಮೊಜರೆಲ್ಲಾ ಚೀಸ್ ಅಂತ. ನಿಮಗೆ ಜಾಸ್ತಿ ಚೀಸ್ ಎಲ್ಲ ಬೇಡ ಅಂದರೆ ಒಂದು ಹಾಕಿದ್ದೀವಲ್ಲ ಅದೇ ಸಾಕು.
ಸ್ಟಫಿಂಗ್ ಎಲ್ಲ ಆಯಿತು. ಈಗ ಮೇಲೆ ಬನ್ನನ್ನು ಇಟ್ಟರೆ ಫಿನಿಶ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಓವನಲ್ಲಿ ಬಿಸಿ ಮಾಡೋಣ. ಇದೇ ರೀತಿಯಾದ ಟೇಸ್ಟಿಯಾದ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನೀವು ಓವನ್ ಇಲ್ಲ ಅಂದರೆ ತವ ಮೇಲೆ ಕೂಡ ಮಾಡ್ಕೋಬೋದು. ಚಿಕನ್ ಎಲ್ಲ ಆಲ್ಮೋಸ್ಟ್ ಬೆಂದಿರೋದ್ರಿಂದ ನಾನು ಜಸ್ಟ್ ಬಿಸಿ ಮಾಡ್ಕೊತಾ ಇರೋದ್ರಿಂದ 5 ಮಿನಿಟ್ಸ್ಗೆ ಇಟ್ಕೊಳ್ಳೋಣ. ಫೈನಲಿ ಚಿಕನ್ ಕೀಮಾ ಪಾವ್ ಈಸ್ ರೆಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಎಲ್ರಿಗೂ ಇಷ್ಟ ಆಗುತ್ತೆ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.